ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಷಟ್ತಿಲ ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅಂದರೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಹಾಗೆ ಪಾರಣ ಸಮಯ, ಪೂಜೆಯನ್ನು ಯಾವ ತೆರನಾಗಿ ಮಾಡಬೇಕು, ಋತಕಥೆ ಮತ್ತು 6 ಬಗೆಯ ಎಳ್ಳ ದಾನವನ್ನು ಯಾವ ತೆರನಾಗಿ ಮಾಡಬೇಕು, ಸ್ನಾನದ ಬಗ್ಗೆ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ನಮಗೆ ಷಟ್ತಿಲ ಏಕಾದಶಿಯು ಜನವರಿ 14ರಂದು ಬುಧವಾರದಂದು ಬರುತ್ತದೆ. ಪಾರಣ ಸಮಯ ನಮಗೆ ಜನವರಿ 15ರಂದು 7:15ರಿಂದ 9:21 ಇರುತ್ತದೆ. ಪಾರಣ ದಿನದಂದು ದ್ವಾದಶಿ ಅಂತ್ಯದ ಕ್ಷಣ ಆಗುತ್ತದೆ. ಆದರೆ ನಮಗೆ ಏಕಾದಶಿ ತಿಥಿ ಆರಂಭವಾಗುವುದು ಜನವರಿ 13, 2026ರಂದು ಮಧ್ಯಾಹ್ನ 3:17. ಏಕಾದಶಿ ತಿಥಿ ಕೊನೆಗೊಳ್ಳುವುದು ಜನವರಿ 14, 2026ರಂದು 5:52. ಇವಾಗ ಬುಧವಾರದ ಷಟ್ತಿಲ ಏಕಾದಶಿಯ ಪ್ರಯುಕ್ತ ಮಾಹಿತಿಯನ್ನು ನೋಡೋದಾದರೆ, ಹಿಂದೂ ಧರ್ಮದಲ್ಲಿ ಮಾರ್ಗಶಿರ ಮಾಸಕ್ಕೆ ವಿಶೇಷ ಮಹತ್ವವಿದೆ. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಷಟ್ತಿಲ ಏಕಾದಶಿ ಅಂತ ಕರೆಯಲಾಗುತ್ತದೆ ಮತ್ತು ಈ ಬಾರಿ ಈ ಮಂಗಳಕರ ಬುಧವಾರದ ಬಂದಿದೆ. ಈ ದಿನ ವಿಷ್ಣುವನ್ನು ಪೂಜಿಸಲಾಗುತ್ತದೆ ಮತ್ತು ಎಳ್ಳನ್ನು ಅರ್ಪಿಸಲಾಗುತ್ತದೆ ಎಂದು ಪದ್ಮಪುರಾಣದಲ್ಲಿ ಹೇಳಲಾಗಿದೆ. ಏಕಾದಶಿಯ ದಿನದಂದು ಎಳ್ಳನ್ನು ದಾನ ಮಾಡಿದಷ್ಟು ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಷಟ್ತಿಲ ಏಕಾದಶಿಯಂದು ಉಪವಾಸವಿದ್ದು ಎಳ್ಳಿನಿಂದ ಸ್ನಾನ, ದಾನ, ತರ್ಪಣ, ಪೂಜೆ ಮಾಡಲಾಗುತ್ತದೆ. ಈ ದಿನ ಸ್ನಾನ, ನೈವೇದ್ಯ, ಅನ್ನದಾನ, ದಾನ ತರ್ಪಣ ಇತ್ಯಾದಿ ಎಲ್ಲ ವಸ್ತುಗಳನ್ನು ಎಳ್ಳನ್ನು ಬಳಸುತ್ತಾರೆ. ಎಳ್ಳಿನ ಅನೇಕ ವಿವಿಧ ಬಳಕೆಯಿಂದಾಗಿ ಈ ದಿನವನ್ನು ಷಟ್ತಿಲ ಏಕಾದಶಿ ಅಂತ ಕರೆಯಲಾಗುತ್ತದೆ. ಈ ಷಟ್ತಿಲ ಏಕಾದಶಿಯಂದು 6 ಬಗೆಯ ಎಳ್ಳನ್ನು ಬಳಸುತ್ತಾರೆ. ಈ ದಿನ ಎಳ್ಳನ್ನು 6 ವಿಧದಲ್ಲಿ ಬಳಸಲಾಗುತ್ತದೆ. ಪುರಾಣಗಳ ಪ್ರಕಾರ ಹಿರಣ್ಯಕಶ್ಯಪು ತನ್ನ ಮಗ ಪ್ರಹ್ಲಾದನನ್ನು ಹಿಂಸಿಸಿದಾಗ ಭಗವಾನ್ ವಿಷ್ಣುವು ಕೋಪಗೊಂಡನು. ಕೋಪದಲ್ಲಿ ಭಗವಂತ ಬೆವರಿದನು ಮತ್ತು ಬೆವರು ನೆಲದ ಮೇಲೆ ಬಿದ್ದಾಗ ಮಚ್ಚೆಯು ಹುಟ್ಟಿತು. ಆದ್ದರಿಂದ ಹಿಂದೂ ಧರ್ಮದಲ್ಲಿ ಎಳ್ಳು ಬೀಜಗಳಿಗೆ ವಿಶೇಷ ಮಹತ್ವವಿದೆ. ಈ ಷಟ್ತಿಲ ಏಕಾದಶಿಯ ದಿನದಂದು ಎಳ್ಳನ್ನು 6 ರೀತಿಯಲ್ಲಿ ಬಳಸುತ್ತಾರೆ. ಎಳ್ಳು ಮಿಶ್ರಿತ ನೀರಿನಿಂದ ಸ್ನಾನ. ಮೊದಲನೇದು ಸ್ನಾನ ಮಾಡುತ್ತಾರೆ. ಎರಡನೇ ಎಳ್ಳಿನ ಎಣ್ಣೆಯಿಂದ ಮಸಾಜ್ ಮಾಡುತ್ತಾರೆ. ಮೂರನೆಯದಾಗಿ ಎಳ್ಳಿನಿಂದ ಹೋಮ ಮಾಡುತ್ತಾರೆ. 4ನೇದಾಗಿ ಎಳ್ಳು ನೀರಿನ ಸೇವನೆ. 5ನೇದಾಗಿ ಎಳ್ಳನ್ನು ದಾನ ಮಾಡಬೇಕು. 6ನೇ ಮತ್ತು ಕೊನೆಯದಾಗಿ ಎಳ್ಳಿನ ಖಾದ್ಯಗಳನ್ನು ಮಾಡಬೇಕು. ಈ 6 ವಿಧಾನಗಳಲ್ಲಿ ಎಳ್ಳನ್ನು ಬಳಸುವುದರಿಂದ ಒಬ್ಬ ವ್ಯಕ್ತಿಯು ಅಕ್ಷಯ ಪುಣ್ಯವನ್ನು ಪಡೆಯುತ್ತಾನೆ ಮತ್ತು ಭಗವಾನ್ ವಿಷ್ಣುವಿನ ಕೃಪೆಯಿಂದ ಎಲ್ಲ ಪಾಪಗಳು ನಾಶವಾಗುತ್ತದೆ. ಆದ್ದರಿಂದಾಗಿ ವ್ಯಕ್ತಿಯು ಸ್ವರ್ಗದಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ. ಷಟ್ತಿಲ ಏಕಾದಶಿ ಋತಕಥೆಯನ್ನು ನೋಡೋದಾದ್ರೆ, ಪದ್ಮಪುರಾಣದ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಒಬ್ಬ ಮಹಿಳೆ ವಿಷ್ಣುವಿನ ಭಕ್ತಳಾಗಿದ್ದಳು ಮತ್ತು ಅವಳು ಪ್ರತಿ ಪೂಜೆ ಮತ್ತು ಉಪವಾಸ ಇತ್ಯಾದಿಗಳನ್ನು ಮಾಡುತ್ತಿದ್ದಳು. ಉಪವಾಸವನ್ನು ಆಚರಿಸುವ ಮೂಲಕ ಅವರ ಮನಸ್ಸು ಶಾಂತವಾಯಿತು ಮತ್ತು ಅವರ ದೇಹವು ಶುದ್ಧವಾಯಿತು. ಆದರೆ ಅವರು ತಮ್ಮ ಜೀವಿತಾವಧಿಯಲ್ಲಿ ಆಹಾರವನ್ನು ದಾನ ಮಾಡಲಿಲ್ಲ. ಮಹಿಳೆ ತನ್ನ ಮರಣದ ನಂತರ ವೈಕುಂಠ ತಲುಪಿದಾಗ ಅವಳು ಖಾಲಿ ಗುಡಿಸಲನ್ನು ಕಂಡಳು. ಮಹಿಳೆ ವೈಕುಂಠಧಾಮದಲ್ಲಿ ವಿಷ್ಣುವನ್ನು ಕೇಳಿದಳು, ನನಗೇಕೆ ಖಾಲಿ ಗುಡಿಸಲು ಸಿಕ್ಕಿದೆ? ಆಗ ದೇವರು, ನೀನು ಯಾವತ್ತೂ ಏನನ್ನು ದಾನ ಮಾಡಿಲ್ಲ, ಆದ್ದರಿಂದ ನಿನಗೆ ಈ ಫಲ ಸಿಕ್ಕಿದೆ ಎಂದು ಹೇಳಿದನು. ಒಮ್ಮೆ ನಾನು ನಿನ್ನ ಉದ್ಧಾರಕ್ಕಾಗಿ ಭಿಕ್ಷೆ ಕೇಳಲು ಬಂದಿದ್ದೆ, ಆದರೆ ನೀನು ನನಗೆ ಮಣ್ಣಿನ ಮುದ್ದೆಯನ್ನು ಕೊಟ್ಟೆ. ಇದರಿಂದ ವಿಷ್ಣು ಲೋಕದಲ್ಲಿ ನಿನಗೆ ತೃಪ್ತಿ ಸಿಗುವುದಿಲ್ಲ ಎಂದು ಹೇಳುತ್ತಾನೆ. ಭಗವಾನ್ ವಿಷ್ಣುವಿನ ಮಾತನ್ನುಗಳನ್ನು ಕೇಳಿದ ಮಹಿಳೆಯು ಪಶ್ಚಾತ್ತಾಪ ಪಟ್ಟಳು ಮತ್ತು ತನ್ನ ತಪ್ಪನ್ನು ಸರಿಪಡಿಸುವ ಮಾರ್ಗವನ್ನು ಭಗವಂತನಲ್ಲಿ ಕೇಳಿದಳು. ಆಗ ಶ್ರೀಹರಿಯು, ದೇವಕನ್ಯೆಯರು ನಿಮ್ಮನ್ನು ಭೇಟಿಯಾಗಲು ಬಂದಾಗ ಅವರನ್ನು ತಮ್ಮ ಗುಡಿಸಲಿಗೆ ಆಹ್ವಾನಿಸಬೇಕು ಮತ್ತು ಅವರು ಷಟ್ತಿಲ ಏಕಾದಶಿ ಉಪವಾಸದ ಬಗ್ಗೆ ಹೇಳುವವರಿಗೆ ಗುಡಿಸಲ ಬಾಗಿಲು ತೆರೆಯಬೇಡಿ ಎಂದು ಹೇಳಿದನು. ಒಮ್ಮೆ ದೇವಕನ್ಯೆ ಆ ಮಹಿಳೆಯ ಗುಡಿಸಲಿಗೆ ಬಂದು ಷಟ್ತಿಲ ಏಕಾದಶಿಯ ಮಹತ್ವವನ್ನು ಹೇಳುತ್ತಾಳೆ. ಆದರೆ ಅದರ ನಂತರ ಮಹಿಳೆಯು ವಿಧಿವಿಧಾನಗಳ ಪ್ರಕಾರ ಷಟ್ತಿಲ ಏಕಾದಶಿ ಋತವನ್ನು ಪೂರ್ಣಗೊಳಿಸುತ್ತಾಳೆ. ಇದರಿಂದ ಆಕೆಯ ಪಾಪಗಳು ಕಳೆದು ಗುಡಿಸಲಿನಲ್ಲಿ ಆಹಾರ ಮತ್ತು ಹಣ ತುಂಬಿಕೊಂಡು ವೈಕುಂಠದಲ್ಲಿ ಸಂತೋಷದ ಜೀವನವನ್ನು ನಡೆಸುತ್ತಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವೈಕುಂಠ ಏಕಾದಶಿಯ ತಿಥಿ ಆರಂಭ ಹಾಗೆ ದ್ವಾದಶಿಯ ಪಾರಣ ಸಮಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗೆ 6 ಬಗೆಯ ಎಳ್ಳುಗಳನ್ನು ಯಾವ ತೆರನಾಗಿ ಬಳಸಬೇಕು ಕಥೆಯನ್ನು ಸಂಪೂರ್ಣವಾಗಿ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.